Shreyas is a very talented guy. They're a very talented guy. Dance, fights, ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮ್ ಇಂದ ನೋಡ್ಕೊಂಡು ಬರ್ತಿದ್ದೀನಿ. ಯುವರ್ ವೆರಿ ಹಾರ್ಡ್ ವರ್ಕರ್, ಸಿನ್ಸಿಯರ್ ಆಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರಾ. ಬಹಳ ದೂರ ಇಲ್ಲ, ತುಂಬಾ ದೊಡ್ಡ ಸಕ್ಸಸ್ ಸಿಗಕ್ಕೆ ನಿಮಗೆ. ವಿಷ್ಣುಪ್ರಿಯ ಟ್ರೈಲರು ಹಾಗೂ ಸಾಂಗ್ಸ್ ಅನ್ನು ನೋಡಿದಾಗ ಐ ಫೀಲ್ ರಿಯಲಿ ಗುಡ್, ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್. ಇಟ್ ಲುಕ್ಸ್ ರಿಯಲಿ ಗುಡ್, ವೆರಿ ಗುಡ್ ವರ್ಕ್. ಗುಡ್ ಲಕ್ ಟು ಯು ಆ್ಯಂಡ್ ನಿಮ್ಮ ಎಂಟೈರ್ ಟೀಮ್ ಒಳ್ಳೇದಾಗಲಿ. ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ, ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ. ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂಥ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಲವ್ ಇದೆ, ಪೇನ್ ಇದೆ, ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಡ್ಯಾಡಿ ಪ್ರೊಡಕ್ಷನ್, ಮಂಜಣ್ಣನ ಪ್ರೊಡಕ್ಷನ್, ಸೊ ಎರಡು ಮಾತಿಲ್ಲ, ಚೆನ್ನಾಗಿ ಬಂದಿರುತ್ತೆ. ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರಪ್ರೇಮಿಗಳಿಗೆ, ಸಿನಿಮಾನ ಇಷ್ಟಪಡೋರಿಗೆ, ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು, ನಿಂತ್ಕೋಬೇಕು ಅಂತ ಆಸೆ ಪಡೋರಿಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಇನ್ನು ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ಸ್ವಾಮಿಗಳೇ, ಗುಡ್ ಲಕ್ ಟು ಯು. ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ನನ್ ಕಿವಿಲ್ ಬಂದು ಒಂದು ಕ್ವಶನ್ ಹೇಳಿದ್ರು, ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತ ಅಥವಾ ಇಂಟೆನ್ಸಿಟಿ ಅಥವಾ ಈ ತರದ್ದು ಸಾಂಗ್ ನೋಡಿದಾಗ ಏನ್ ನೆನಪಾಗುತ್ತೆ? ಬ್ರೇಕಪ್ಗಳು, ಆ ತರದ್ದು ಹಾರ್ಟ್ ಬ್ರೇಕ್ ಎಲ್ಲ? ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದ್ದಾರೆ, ಪ್ರೀತಿಸದೇ ಇರೋರು ಯಾರಿದ್ದಾರೆ? ನೋವಾಗಿದ್ದಾರೆ. ಮೋಕ್ಷಿ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ, 10-20 ಅಲ್ಲ. ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ, ನೋವಾಗಿ, ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು. ನೀನ್ ಬಿಡ್ಚಿನ ನಿನ್ ಬೇರೆ ತರ. ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ. ಬಹುಶಃ ನನಗೂ ಆಗಿದೆ, ನಂದೇ ಆದೊಂದು ಎಕ್ಸ್ಪೀರಿಯನ್ಸ್. ನಾನು ಲವ್ ಮಾಡಿದ್ದೀನಿ, ನಾನು ಲವ್ ಮಾಡೇ ಮದುವೆ ಆಗಿದ್ದು. ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲೆಲ್ಲಿ ನೋವಾಗಿತ್ತು, ಎಲ್ಲೆಲ್ಲಿ ಬೇಜಾರಾಗಿತ್ತು, ಎಲ್ಲೆಲ್ಲಿ ಖುಷಿ ಆದ್ವಿ. ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್. ಆ್ಯಂಡ್ ವಿ ಶುಡ್ ಆಲ್ಸೋ ನೋ ಅದು ಬಂದ್ಮೇಲೆ ಅದು ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗ್ಬೇಕು ಅಂತ. ಸೊ ಅದು ಬರದೇ ಹೋಗಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್. ಆ್ಯಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್. ಒಳದಾಗಲಿ ಚಿನ್ನ, ಯಾರು ಹೆಂಗಾರ ಇರಲಿ, ಏನಾರ ಮಾಡ್ಕೊಂಡಿರಲಿ, ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೇದಾಗಲಿ. ದಟ್ಸ್ ವಾಟ್ ಐ ವುಡ್ ಲೈಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಕರೆಕ್ಟ್. ಇದು ಕೊಟ್ಬಿಡಿ. ರಿಲೀಸ್ ಡೇಟ್ ಕೂಡ ಇವತ್ತು ನಾವು ಎಕ್ಸ್ಕ್ಲೂಸಿವ್ ಆಗಿ ಅನೌನ್ಸ್ ಮಾಡ್ತೀವಿ. ಲಾಂಚ್ ಮಾಡಕ್ಕೆ ಅದನ್ನ